ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಗ್ಯಾರಂಟಿ ಯಾವುದಾದ್ರೂ ಇದ್ರೆ ಅದು ಗೃಹಲಕ್ಷ್ಮಿ. 5 ಗ್ಯಾರಂಟಿ: ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ, ಅದರ ಜೊತೆಗೆ ಯುವನಿಧಿ, ಗೃಹಲಕ್ಷ್ಮಿ. ಈ 5 ಗ್ಯಾರಂಟಿಗಳಲ್ಲಿ ಸಾಕಷ್ಟು ಪರ ಅಷ್ಟೇ ವಿರೋಧ ವ್ಯಕ್ತವಾದಂತಹ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಯಾಕಂದರೆ ಪ್ರತಿ ತಿಂಗಳು ಮನೆಯ ಯಜಮಾನಿಯರಿಗೆ 2,000 ರೂಪಾಯಿ ಹಣ. ಈ 2,000 ರೂಪಾಯಿ ಇದೆಯಲ್ಲ, ಅದು ಬಹಳಷ್ಟು ಎಮೋಷ್ನಲ್. ಒಂದಷ್ಟು ಜನ ಹೇಳಬಹುದು, ಯಾಕಪ್ಪ 2,000 ರೂಪಾಯಿ ಯಾಕೆ ಕೊಡಬೇಕಾಗಿತ್ತು ಹೆಣ್ಣುಮಕ್ಕಳಿಗೆ? ಇದರಿಂದ ಹೆಣ್ಣುಮಕ್ಕಳು ಅಂದರೆ 2,000 ರೂಪಾಯಿ ಬಂದು ಕೂಡಲೇ ಅವರು ಕೆಲಸ ಮಾಡಲ್ಲ ಅನ್ನುವಂತಹ ಮಾತು. ಆದರೆ ಈ ಇಡೀ 2,000 ರೂಪಾಯಿಲಿ ಎಷ್ಟೋ ಹೆಣ್ಣು ಮಕ್ಕಳು ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ ಫೀಸ್ ಕಟ್ತಾರೆ, ಅಥವಾ ಯಾವುದೋ ಒಂದು ಚಿಕ್ಕ ಉದ್ಯಮವನ್ನು ಶುರು ಮಾಡಿದ್ದಾರೆ, ಮನೆಗೆ ಫ್ರಿಡ್ಜ್ ತೊಗೊಂಡಿದ್ದಾರೆ, ವಾಷಿಂಗ್ ಮಿಷಿನ್ ತೊಗೊಂಡಿದ್ದಾರೆ, ಅಥವಾ ಅತ್ತೆಗೆ ಬಂದಂತಹ ದುಡ್ಡನ್ನು ಕೂಡಿಟ್ಟು ಸೊಸೆಗೆ ಯಾವುದೋ ಒಂದು ಸ್ಟೇಷನರಿ ಅಂಗಡಿನೋ, ಅಥವಾ ಯಾವುದೋ ಒಂದು ಚಿಕ್ಕದಾಗಿ ಒಂದು ಬ್ಯೂಟಿ ಪಾರ್ಲರೋ, ಅಥವಾ ಯಾವುದೋ ಒಂದು ಇಟ್ಕೊಟ್ಟು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು CM ಸಿದ್ದರಾಮಯ್ಯ ಅವರ ಫೋಟೋವನ್ನು ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇಂತಹ ಗೃಹಲಕ್ಷ್ಮಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ದಾರಿದೀಪವಾದಂತಹ ಯೋಜನೆ. ಆರಂಭದಿಂದಲೂ ಕೂಡ ಗೃಹಲಕ್ಷ್ಮಿಯ ಬಗ್ಗೆ ಒಂದಷ್ಟು ಪರ ಒಂದಷ್ಟು ವಿರೋಧ. ಯಾಕೆ ವಿರೋಧ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಕೂಡ ಸರಿಯಾಗಿ ಅಕೌಂಟ್ಗೆ ಅಮೌಂಟ್ ಬರ್ತಾ ಇಲ್ಲ, 2,000 ರೂಪಾಯಿ ಬರ್ತಾ ಇಲ್ಲ. ನೋಡಿ, ಜನವರಿದು ಇನ್ನೂ ಕೂಡ ಬಂದಿಲ್ಲ, ಈಗ ಆಲ್ರೆಡಿ ಮಾರ್ಚ್ ಆಯಿತು ಅಂತ ಹೇಳಿ ಒಂದಷ್ಟು ಹೆಣ್ಣುಮಕ್ಕಳು ಹೇಳ್ತಾ ಇದ್ರು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಸ್ಪೀಡ್ ನ್ಯೂಸ್ ಕಡೆಯಿಂದ ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದೆ. ಒಂದು ಒಳ್ಳೆ ರೀತಿಯಲ್ಲಿ ಆ ವಿಡಿಯೋಗೆ ರೆಸ್ಪಾನ್ಸ್ ಕೊಟ್ರೆ ನೀವು. ಯಾಕಪ್ಪ ಅಂತ ಹೇಳಿದ್ರೆ, 27ನೇ ಕಂತಿನ ಗೃಹಲಕ್ಷ್ಮಿಯ ಹಣ ಸುಮಾರು 15 ಜಿಲ್ಲೆಗಳಲ್ಲಿ ಬಂದಿದೆ. ಯಾವ್ಯಾವ ಜಿಲ್ಲೆಗಳು ಅನ್ನೋದನ್ನ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳಿದೆ. ಇನ್ನುಳಿದಂಥ 15 ಜಿಲ್ಲೆಗಳಿಗೆ ಹಣ ಬಂದಿಲ್ಲ. ಆದರೆ ತಲೆ ಕೆಡಿಸ್ಕೋಬೇಡಿ, ಸೋಮವಾರದ ನಂತರ ಮಾರ್ಚ್ 23ನೇ ತಾರೀಕಿನ ನಂತರ ಇನ್ನುಳಿದಂತಹ ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಯಾಕಂದರೆ ಒಂದಷ್ಟು ಜನ ನಮಗೆ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ಗಳನ್ನು ಕೂಡ ನಾನು ಇವತ್ತು ಓದ್ತಾ ಇದ್ದೆ. ಒಂದಷ್ಟು ಜನ ಹೇಳಿದ್ರು, ಏನು ಮೇಡಮ್ ನೀವು 27ನೇ ಕಂತಿನ ಹಣ ಬಂದುಬಿಟ್ಟಿದೆ ಅಂದ್ರಿ, 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಬಂದೇ ಬಿಟ್ಟಿದೆ ಅಂದ್ರಿ, ಎಲ್ಲಿ ಬಂದಿದೆ ಮೇಡಮ್ ಅಂತ ಹೇಳಿ ಒಂದಷ್ಟು ಜನ ಹೆಣ್ಮಕ್ಳು ಪಾಪ ಪ್ರಶ್ನೆ ಕೇಳಿದ್ರು. ಹೆಣ್ಮಕ್ಳ ಪರವಾಗಿ ಅವರ ಗಂಡಂದಿರು ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ಎಲ್ಲಿ ಬಂದಿದೆ ಅಂತ ಹೇಳಿ. ನೋಡಿ, ನಾನು ಹೇಳಿದ್ದು ಒಂದಷ್ಟು ಜಿಲ್ಲೆಗಳಿಗೆ ಬಂದಿದೆ. ಫೆಬ್ರವರಿ ಮಾರ್ಚ್ ಈ 1 ತಿಂಗಳ ಅಂತರದಲ್ಲಿ ಸುಮಾರು 6,000 ರೂಪಾಯಿ ಹಣ ಜಮೆಯಾಗಿದೆ ಅಂತ ಹೇಳಿದೆ. ಖಂಡಿತ, ಯಾಕಂದರೆ 3 ತಿಂಗಳು ಹಣ ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಯುಗಾದಿ ಗಿಫ್ಟ್ ಅಂತಲೂ ಕೂಡ ಹೇಳಿದ್ದೆ, ರಂಜಾನ್ ಗಿಫ್ಟ್ ಅಂತಲೂ ಕೂಡ ಹೇಳಿದ್ದೆ. ಅದರಂತೆ ಸರ್ಕಾರ ಸಂಬಂಧಪಟ್ಟಂಥ ಇಲಾಖೆ ಯುಗಾದಿ ಗಿಫ್ಟ್ ಕೂಡ ಕೊಟ್ಟಿದೆ ಒಂದು ಸಮುದಾಯಕ್ಕೆ, ಮತ್ತೊಂದು ಸಮುದಾಯಕ್ಕೆ ರಂಜಾನ್ ಗಿಫ್ಟ್ ಕೂಡ ಕೊಟ್ಟಿದೆ. ಆದರೆ ಒಂದಷ್ಟು ಹೆಣ್ಣುಮಕ್ಕಳ ಖಾತೆಗೆ 27ನೇ ಕಂತಿನ ಹಣ ಬಂದಿಲ್ಲ. ಸೊ ಇನ್ನೂ ಕೂಡ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನುವಂತಹ ಗೊಂದಲದಲ್ಲಿ ಇರ್ತೀರಾ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ. ನೋಡಿ, ಇವತ್ತು ಆಲ್ರೆಡಿ ಓಪನ್ ಇರುತ್ತೆ. ಸೊ ಇಲ್ವಾ, ಈ ವಿಡಿಯೋ ಈಗ ನೋಡ್ತಾ ಇದ್ದೀರಾ, ನಾಳೆ ಬೆಳಗ್ಗೆ ಹೋಗಿ ಮನೇಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೆಣ್ಮಕ್ಳು ಬೆಳಗ್ಗೆ ಒಂದು 10 ಗಂಟೆಗೆ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೋ ಮೇನ್ ಬ್ರಾಂಚ್ ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡ್ರೆ ಹಣ ಬಂದಿಲ್ವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೆ ಅಲ್ಲಿ ಕೇಳಿ, ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಯಾಕೆ ಬಂದಿಲ್ಲ, ಏನಾದರೂ ಸಮಸ್ಯೆ ಆಗಿದೆಯಾ ಹೇಗೆ ಅಂತ ಹೇಳಿ ಅವರು ನಿಮಗೆ ಬಹಳ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಕೊಟ್ಬಿಡ್ತಾರೆ. ಯಾಕೆ ಬಂದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಎಲ್ಲದರ ಬಗ್ಗೆ. ಒಟ್ಟಾರೆ 27ನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಮಕ್ಳಿಗೆ ಬಂದಿಲ್ಲ. ಯಾರೆಲ್ಲ ಬಂದಿದೆ ಅವರು ಬಹಳಷ್ಟು ಖುಷಿಯಾಗಿ ಹಬ್ಬ ಗಿಬ್ಬ ವರ್ಷದೊಡಕು ಎಲ್ಲ ಸೆಲೆಬ್ರೇಷನ್ ಮಾಡಿ ಮುಗೀತು. ಇನ್ನು ಬೇರೆ ಸಮುದಾಯದ ಹೆಣ್ಮಕ್ಳು ರಂಜಾನ್ ಕೂಡ ಸೆಲೆಬ್ರೇಟ್ ಮಾಡಾಯಿತು. ಬಟ್ ಒಂದಷ್ಟು ಜನ ಹೆಣ್ಮಕ್ಳು ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಂಡಿದ್ದಾರೆ. ಅಯ್ಯೋ, ನಮಗೆ ಬಂದಿಲ್ವಲ್ಲಪ್ಪ, ಯುಗಾದಿಗಾರು ಬರುತ್ತೆ, ನನ್ನ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸ್ಬೇಕಿತ್ತು, ಹೊಸದೊಡಕು ಮಾಡಬೇಕಿತ್ತು ಅಂದರು. ಅಂಥ ಹೆಣ್ಮಕ್ಳು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂತವಾಗಿ ಸರ್ಕಾರದ ವತಿಯಿಂದ ರಿಲೀಸ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೊ ನಿಮಗೂ ಕೂಡ ಬರುತ್ತೆ. ಒಂದು 2 ದಿನ ತಡ ಆಗ್ಬೋದಷ್ಟೇ, 100% ಬಂದೇ ಬರುತ್ತೆ. ಅಲ್ಲಿಗೆ
27ನೇ ಕಂತಿನ ಹಣ ಕೂಡ ಅಂದರೆ ಆಲ್ಮೋಸ್ಟ್ ಜನವರಿದು ಕಂಪ್ಲೀಟ್ ಆಗಿದೆ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ. ಸೊ ಫೆಬ್ರವರಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ, ಒಂದಷ್ಟು ಜಿಲ್ಲೆಗಳಿಗೆ ಫೆಬ್ರವರಿ ಅಮೌಂಟ್ ಕೂಡ ಬಂದಿಲ್ಲ. ಸೊ ಯಾರಿಗೆಲ್ಲ ಬಂದಿಲ್ಲ ಅದು ಖಂಡಿತ ಬರುತ್ತೆ. ಸೊ ಮಾರ್ಚ್ ಒಂದು ಪೆಂಡಿಂಗ್ ಉಳ್ಕೊಂಡಿದೆ. ಅಲ್ಲಿಗೆ ಗೃಹಲಕ್ಷ್ಮಿಯ ಬಗ್ಗೆ ಇದ್ದಂತಹ ಆತಂಕವನ್ನ ಸರ್ಕಾರ ನಿವಾರಣೆ ಮಾಡಿದೆ ಅಂತಾನೆ ಹೇಳಬಹುದು. ಒಟ್ಟಾರೆ ಪ್ರತಿ ತಿಂಗಳು ರಾಜ್ಯದ ಹೆಣ್ಮಕ್ಳು ಏನು ಅನ್ಕೋತಾರೆ ಗೊತ್ತಾ, ಅಯ್ಯೋ ನಮಗೆ ಪ್ರತಿ ತಿಂಗಳು ಒಂದು 30ನೇ ತಾರೀಕಿಗೋ ಅಥವಾ ಅಟ್ಲೀಸ್ಟ್ ಒಂದು 10ನೇ ತಾರೀಕು ಒಳಗಡೆನಾದರೂ ಬಂದುಬಿಟ್ರೆ ನಮ್ದೊಂದಿಷ್ಟು ಖರ್ಚುಗಳಿರುತ್ತೆ, ನಮ್ದೊಂದಿಷ್ಟು ಕಮಿಟ್ಮೆಂಟ್ಗಳಿರುತ್ತೆ, ಅದೆಲ್ಲವನ್ನ ಕೂಡ ತೀರಿಸ್ಕೋತೀವಿ ಅಂತ ಹೇಳಿ. ಆದರೆ ಸರ್ಕಾರದ ವತಿಯಿಂದ ಆ ರೀತಿ ಹಾಕೋದಕ್ಕಾಗ್ತಾ ಇಲ್ಲ. ಸಮ್ಟೈಮ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಸರ್ಕಾರದ ಶಾಸಕರು, ಸ್ವಪಕ್ಷದ ಶಾಸಕರುಗಳೇನೆ ಒಂದಷ್ಟು ಅಪಸ್ವರಗಳು, ಈ ಗ್ಯಾರಂಟಿಯಿಂದಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಸ್ವಾಮಿ, ನಾವು ಕೇಳ್ತಾ ಇರೋದು 10 ರೂಪಾಯಿ, ಇವ್ರು 10 ಪೈಸೆನೂ ಕೊಡ್ತಾ ಇಲ್ಲ. ಅಂದರೆ ಉದಾಹರಣೆ ಕೊಟ್ಟು ಹೇಳ್ತಾ ಇರೋದು, ನಾವು 10 ರೂಪಾಯಿ ಕೇಳ್ತೀವಿ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಹೇಳಿ, ಇವ್ರು 10 ಪೈಸೆನೂ ಕೊಡ್ತಾ ಇಲ್ಲ. ಕೇಳಿದ್ರೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳ್ತಾರೆ, ಬರೀ ಗ್ಯಾರಂಟಿಗೆ ಹೋಗ್ತಾ ಇದೆಯಲ್ಲ ಹಣ ಅಂತ ಹೇಳಿ. ಹಾಗಾಗಿ ಎಲ್ಲವನ್ನ ಕೂಡ ಸರಿದೂಗಿಸಿ ಸರ್ಕಾರದ ಕಡೆಯಿಂದ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ವೇರಿಯೇಷನ್ ಆಗಿದೆ, ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು ರಾಜ್ಯದ ಹೆಣ್ಣುಮಕ್ಕಳು, ಯಜಮಾನಿಯರು. ಒಂದು 15 ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಬಂದಿದೆ, ಇನ್ನೊಂದು 15 ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಸೊ ಪೆಂಡಿಂಗ್ ಉಳ್ಕೊಂಡಿದೆ. ಮೋಸ್ಟ್ಲಿ ಇವತ್ತು ಸ್ವಲ್ಪ ಜನಕ್ಕೆ ರಿಲೀಸ್ ಆಗಿದೆ, ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಮಂಗಳವಾರ ಬುಧವಾರದ ಒಳಗಡೆ ಕಂಪ್ಲೀಟ್ ಆಗಿ 27ನೇ ಕಂತಿನ ಹಣ ಬಿಡುಗಡೆಯಾಗೋದು 100% ಪಕ್ಕ.